ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ASRS ಮನಿ ಮಂತ್ರ ಕನ್ನಡ. ನೀವೆಲ್ಲ ನಮ್ಮ ವಿಡಿಯೋಸ್ನ ನೋಡಿ ತುಂಬಾ ಇಷ್ಟಪಡ್ತಾ ಇದ್ದೀರಾ. ಹಾಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತ ಟಿಪ್ಸ್ಗಳು ಸಿಗ್ತಾ ಇದೆ ಅಂತ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ. ತುಂಬಾ ಜನ ಕ್ಲಾಸಸ್ಗೆ ಅಟೆಂಡ್ ಮಾಡಿ ಅದರಿಂದ ಉಪಯೋಗ ಕೂಡ ಪಡ್ಕೊಂಡಿದ್ದೀರಾ. ಹಾಗೆ ತುಂಬಾ ಒಳ್ಳೊಳ್ಳೆ ಫೀಡ್ಬ್ಯಾಕ್ಸ್ನ ಕೊಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಹಾಗೆ ಇವತ್ತು ಕೂಡ ಎಂದಿನಂತೆ ನಮ್ಮ ಅನಂತ ಶ್ರೀರಾಮ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಹಾಗೆ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ನಾವು ಒಂದಷ್ಟು ಉತ್ತರಗಳನ್ನ ಪಡ್ಕೊಂಡು ನಮ್ಮ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಕನ್ನಡ ನಾಡಿನ ಎಲ್ಲ ಜನತೆಗೂ ನಮ್ಮ ಮನಿ ಮಂತ್ರ ಕುಟುಂಬದ ಕಡೆಯಿಂದ ನಮಸ್ಕಾರ. ಗುರುಜಿ, ಇವಾಗ ನಮ್ಮ ಜನಸಾಮಾನ್ಯರದ್ದು ಪ್ರಾಬ್ಲಮ್ ಎಲ್ಲ ನಮಗ್ ಗೊತ್ತೇ ಇದೆ. ತುಂಬಾ ಕಡೆ ನೋಡಿದೀವಿ. ಈಗ ಮನೆ ಒಂದು ನಡೆಸ್ಬೇಕು ಅಂತ ಅಂದ್ರೆ, ಒಂದು ಕುಟುಂಬ ಚೆನ್ನಾಗಿರ್ಬೇಕು ಅಂತ ಅಂದ್ರೆ, ಅಥವಾ ಜೀವನ ಯಾವುದೇ ರೀತಿಯಲ್ಲಾಗಿರ್ಬೋದು ಚೆನ್ನಾಗಿರ್ಬೇಕಂದ್ರೆ ಹಣ ಒಂದಲ್ಲ ಒಂದ್ ರೀತಿಯಲ್ಲಿ ನಮಗ್ ಬೇಕೇ ಬೇಕು. ಅದ್ರ ಮೇಲೆ ತುಂಬಾನೇ ಡಿಪೆಂಡ್ ಆಗ್ಬಿಟ್ಟಿದೀವಿ ನಾವು. ಆದ್ರೆ ನಮ್ಮ ಈ ಜನಸಾಮಾನ್ಯರು ದುಡಿತಾ ಇರೋ ದುಡ್ಡು ಅವರಿಗೆ ನಾರ್ಮಲ್ ಖರ್ಚಿಗೆನೆ ಸಾಕಾಗ್ತಾ ಇಲ್ಲ. ಅಂದ್ರೆ ಈಗ ರೆಂಟ್ಗಳಾಗಿರ್ಬಹುದು ಅಥವಾ EMIs ಆಗಿರ್ಬಹುದು, ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಅದು ಇದು ಇದು ಅದು ಅಂತ ಸುಮಾರು ಬಿಲ್ಗಳು. ಹೌದು, ಈಗ ಅದು ಒಂದು ಎಕ್ಸ್ಟ್ರಾ ಆಡ್ ಆನ್, ಹೌದು, ಮೊಬೈಲ್ ರೀಚಾರ್ಜ್, ಹೀಗೆ ಒಂದ್ಸತಿ ಸ್ಯಾಲ್ರಿ ಬಂದ ತಕ್ಷಣ ಎಲ್ಲಾದನ್ನು ಹಿಂಗ್ ಕ್ಲಿಯರ್ ಮಾಡಿ ಒಂದೇ ಸತಿ ಮಾಯ ಹೋಗ್ಬಿಡುತ್ತೆ ಸ್ಯಾಲ್ರಿ. ಸೊ ಪಾಪ ತುಂಬಾ ಜನಕ್ಕೆ ಇನ್ನೂ ಸ್ಯಾಲ್ರಿ ಜೊತೆಗೆ ಎಕ್ಸ್ಟ್ರಾ ಸಾಲ ಮಾಡ್ಕೊಂಡು ಇದನ್ನೆಲ್ಲ ಕಟ್ಟಬೇಕಾಗಿರುವಂತ ಪರಿಸ್ಥಿತಿ ಇರುತ್ತೆ. ಅಂದ್ರೆ ಮಕ್ಳು ಫೀಸ್ ಆಗಿರ್ಬಹುದು, ಮನೆ ಬಾಡಿಗೆ ಆಗಿರ್ಬಹುದು, ಪ್ರತಿಯೊಂದಕ್ಕೂ ತುಂಬಾ ಕಷ್ಟಪಟ್ಟು ಅರೇಂಜ್ ಮಾಡ್ತಾರೆ. ಸಾಲದ ಮೇಲೆ ಸಾಲ. ಮತ್ತೆ ಇನ್ಯಾರಿಗಾದ್ರು ಮನೇಲಿ ಹೆಲ್ತ್ ಪ್ರಾಬ್ಲಮ್ ಬಂತಂದ್ರೆ ಮುಗ್ದೇ ಹೋಯ್ತು ಕತೆ. ಅಲ್ಲಿಗೆ ಸಾಲ ಮಾಡ್ಕೊಳ್ಳೇಬೇಕಾದಂತ ಪರಿಸ್ಥಿತಿ ಬರುತ್ತೆ. ಈಗ ನಮ್ಮ ಜನರಿಗೆ ತುಂಬಾ ಪಾಪ ಮಧ್ಯಮ ವರ್ಗದವ್ರಿಗೆ ಅಥವಾ ಬಡತನದಲ್ಲಿರೋರ್ಗೆ ಅಂತವ್ರಿಗೆ ಹೆಲ್ಪ್ ಆಗೋ ತರ ಸ್ಯಾಲ್ರಿ ಜೊತೆಗೆ ಬೇರೆ ಏನಾದ್ರೂ ಒಂದು ಆಲ್ಟರ್ನೇಟಿವ್ ದುಡ್ಡು ಬರೋ ಅಂತ ದಾರಿ ಸಿಗಬಹುದಾ? ಏನಾದ್ರು ಆತರ ಪಾಸಿಬಿಲಿಟೀಸ್ ಇದೆಯಾ? ಇದ್ರೆ ಅದು ಹೇಗೆ ಅಂತ. ಇದು ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಪ್ರಶ್ನೆಯಿಂದ. ಈ ಪ್ರಶ್ನೆಯನ್ನು ನೋಡಿದ್ರೆ ಅವರ ಪರವಾಗಿ ನೀವು ಕೇಳಿದ್ದೀರಾ ಅನ್ಸ್ತಾ ಇದೆ. ಖಂಡಿತ ಗುರೂಜಿ. ಬಿಕಾಸ್ ದಿನಾಲೂ ನನ್ನ ಸುತ್ತಮುತ್ತ ನಡೀತಿರೋಂಥ ಘಟನೆಗಳನ್ನ ನಾನು ನೋಡ್ತಾನೆ ಇದ್ದೀನಿ. ಹಾಗಾಗಿ ಕೇಳ್ಬೇಕನ್ಸ್ತು. ಇದು ಸ್ಯಾಲ್ರಿಯ ಜೊತೆಗೆ ಹಣವನ್ನು ಬೇರೆ ಮಾರ್ಗದಿಂದ ನಾವು ಸಂಪಾದನೆ ಮಾಡ್ಬೋದು ಅಂತ ಪ್ರಶ್ನೆ ಮಾಡಿದ್ದೀರ. ಇದು ಸಂಪಾದನೆ ಮಾಡ್ಬೋದು, ಒಂದನೇದು. ಎರಡನೇದು, ಇಲ್ಲಿ ನೀವು ಕೊನೆಯಲ್ಲಿ ಏನು ಪದ ಬಳಸಿದ್ರಿ ಅಂದರೆ, ಎಲ್ಲ ನಾವು ಖರ್ಚುಗಳನ್ನು ತೆಗೆದು ನಮ್ಮ ಸ್ಯಾಲ್ರಿಯನ್ನು ನೋಡಿದಾಗ ನಾವು ಇನ್ನೂ ಸಾಲಗಳನ್ನೇ ಮಾಡ್ತಾ ಇದ್ದೀವಿ. ಸಾಲಗಳೇ ಮಾಡ್ಕೊಬೇಕು. ಏನಾದರೂ ಒಂದು ಅನಾರೋಗ್ಯ ಬಂತು ಅಂತಂದಾಗ ನಾವು ಸಾಲ ಮಾಡಬೇಕು, ಆ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀವಿ. ಸಾಲ ಮೊದಲನೇದು ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಸಾಲ ಅನ್ನೋದು ತಪ್ಪೇನಿಲ್ಲ. ಅರ್ಥ ಆಯ್ತಾ? ಸಾಲ ಮಾಡೋರು ಯಾರಿದ್ರೂ ಭಯ ಬೀಳ್ಬೇಕಾಗಿದೆ. ನಿಮಗೆ ಎಷ್ಟೇ ಸಾಲ ಇರಲಿ, ಮೊದಲು ಭಯನ ಬಿಟ್ಬಿಡಿ. ಅರ್ಥ ಆಯ್ತಾ? ಯಾಕೆ ಅಂತಂದ್ರೆ, ಇಲ್ಲಿ ನೀವು ಸಾಲ ಮಾಡಿದ್ದೀರಿ ಅಂತಂದ್ರೆ ನೀವು ಧೈರ್ಯವಂತರು. ಅರ್ಥ ಆಯ್ತಾ? ಯಾರು ಸಾಲ ಮಾಡ್ತಾರೆ, ಯಾರಿಗೆ ಧೈರ್ಯ ಇರುತ್ತೆ ಅವರೇ ಸಾಲ ಮಾಡ್ತಾರೆ, ಅಲ್ವಾ? ನೀವೀಗ 1 ಲಕ್ಷ ನೀವು ಸಾಲ ಮಾಡಿದ್ದೀರಿ ಅಂತಂದ್ರೆ ನಿಮಗೆ 2 ಲಕ್ಷ ನನಗೆ ಬರುತ್ತೆ, ನಾನು 1 ಲಕ್ಷವನ್ನ ಸುಲಭವಾಗಿ ನಾನು ಕಟ್ತೀನಿ ಅನ್ನುವಂತಹ ಒಂದು ಧೈರ್ಯದಿಂದಲೇ ನೀವು ಸಾಲ ಮಾಡಿರ್ತೀರ, ಅಲ್ವಾ? ಆ ಸಾಲ ಇರೋದು ತುಂಬಾ ಸುಲಭವಾಗಿ ತೀರಿಸ್ಬೋದು. ನೀವು 1 ರೂಪಾಯಿ ಖರ್ಚು ಮಾಡ್ದೇನೆ ನೀವು ಸಾಲವನ್ನು ತೀರಿಸ್ಬೋದು. ಅದು ಏನು ಅಂತ, ಆ ಮೆಥಡ್ ಏನು, ಆ ತಂತ್ರಗಳೇನು ಅನ್ನೋದನ್ನ ನಾವು ತಿಳಿಸ್ಕೊಡೋಣ. ಅದ್ರ ಜೊತೆಗೆ ಈಗ ನೀವು ಒಂದು ಮಾತು ಹೇಳಿದ್ರಿ, ನಮ್ಮ ಸ್ಯಾಲ್ರಿ ಜೊತೆಗೆ ನಮಗೆ ಯಾವ್ದಾದ್ರು ಹಣ ಬರುವಂತಹ ಮಾರ್ಗ ಹೇಳಿ. ನೀವು ಒಂದು ಆಲೋಚನೆ ಮಾಡಿ. ಈಗ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಬರ್ತಾ ಇದೆ, ನಿಮಗೆ ಕಾಣಿಸಿದೆ ನಿಮ್ಮ ಮೊಬೈಲಲ್ಲಿ ಅಂದ್ರೆ ನಿಮಗೆ ಒಂದು ಸೋರ್ಸ್ ಸಿಕ್ಕಿದೆ ಅಂತ ಅರ್ಥ. ನಿಮ್ಮ ಸ್ಯಾಲ್ರಿಯ ಜೊತೆಗೆ ಇನ್ನೊಂದು ಸೋರ್ಸ್ ಅನ್ನು ನಿಮಗೆ ರೆಡಿಯಾಗಿದೆ ನೀವು ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ ನೀವು ಒಳ್ಳೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತಂದರೆ ನಿಮ್ಮ ಸಾಲಗಳೆಲ್ಲ ಗಾಳಿಪಟದಂತೆ ಹೋಗುತ್ತೆ. ಒಂದು. ಎರಡನೇದು, ದುಡ್ಡಿನ ಸಮಸ್ಯೆ ಅನ್ನೋದು ನಿಮಗೆ ಇರೋದೇ ಇಲ್ಲ. ಇದನ್ನು ಫಾಲೋ ಮಾಡಬೇಕು. ನೀವು ಬೇರೆ ರೀತಿಯಾದಂಥ ವಿಡಿಯೋಗಳನ್ನು ನೋಡುವುದನ್ನು ಬಿಟ್ಟು, ಈಗ ಸ್ವಲ್ಪ ಕೆಲವು ವಿಡಿಯೋಗಳು ಬರುತ್ತೆ, ಅದರಿಂದ ನಮ್ಗೇನು ಯೂಸೇ ಇರೋದಿಲ್ಲ, ಹೌದು ಅಲ್ವಾ? ಟೈಮ್ ಪಾಸ್ ಆಗೋ ತರ ಏನೋ ಒಂದು ಸಜೆಷನ್ ಬರ್ತಾ ಹೋಗುತ್ತೆ. ಹೌದು, ಟೈಮ್ ಪಾಸ್ಗೋಸ್ಕರ ನಾವು ರೀಲ್ಸ್ ಅನ್ನ ಈ ರೀತಿ ತಳ್ತಾನೆ ಇರ್ತೀವಿ. ಅದು ಬೆಳಗ್ಗೆಯಿಂದ ನಾವು ಅದು ತಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಆದ್ರೂ ನಮ್ಗೆ ಸಮಯ ಸಾಕಾಗದೇ ಇಲ್ಲ ಆಕ್ಚುಲಿ. ಅದರಿಂದ ನಮಗೆ
ಬರೋದು ಏನೂ ಇಲ್ಲ. ಆದರೆ ಇಲ್ಲಿ ನಮ್ಮ ASRS ಮನಿ ಮಂತ್ರ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳೇನಿದೆ, ನಮ್ಮ ವಿಡಿಯೋಗಳು ನೋಡೋದ್ರಿಂದ ಅವ್ರಿಗೆ ಒಂದನೇದು ದುಡ್ಡು ಬರುತ್ತೆ, ಎರಡನೇದು ಅವ್ರ ಮನಸ್ಸಿಗೆ ಶಾಂತಿ ಬರುತ್ತೆ, ಇನ್ನೊಂದು ಅವ್ರ ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಮನೆಯಲ್ಲಿ ಸಂತೋಷ ಬರುತ್ತೆ, ಅದರ ಜೊತೆನಲ್ಲೇ ದುಡ್ಡು ಅನ್ನೋದು ಬರುತ್ತೆ. ಇನ್ನೊಂದು ಆಲ್ಟರ್ನೇಟಿವ್ ವೇ ಓಪನ್ ಆಗುತ್ತೆ. 100% ಆಲ್ಟರ್ನೇಟ್ ವೇ ಓಪನ್ ಆಗುತ್ತೆ. ಇದು ಇಲ್ಲಿ ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಧೈರ್ಯ ಇರೋರೆ ಸಾಲ ಮಾಡ್ತಾರೆ. ಓಕೆ, ಇಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಸಾಲ ಅಂದ್ರೆ ಸಾವು ಅಂತಾರೆ ಅಲ್ವಾ? ಏನ್ ಹೇಳ್ತಾರೆ? ಸಾಲ ಅಂದ್ರೆ ನಿಜ ಗುರೂಜಿ, ಸಾಲ ಅಂದ್ರೆ ಸಾವೇ. ಯಾಕಂದ್ರೆ ನಾನ್ ನೋಡಿರೋ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂಡ ಸಾಲದ ಸುಳಿಲ್ ಸಿಕ್ಕಾಕೊಂಡಿರೋರು ಯಾವತ್ತೂ ಅದರಿಂದ ಹೊರಗಡೆ ಈಸಿಯಾಗಿ ಬರಕ್ ಆಗಲ್ಲ ಅಂತ ಒಂದ್ ಫೀಲ್. ಇಲ್ಲಿ ನೀವು ಒಂದನ್ನ ಜ್ಞಾಪಕ ಇಟ್ಕೊಳ್ಳಿ, ನೀವು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲಿ ಕೇಳಿರುವಂತ ಪದನೇ ನೀವು ಹೇಳಿರೋದು. ಹೌದು ಅಲ್ವಾ? ಸಾಲ ಅಂದ್ರೆ ಸಾವು ಅಂತ. ಇಲ್ಲಿ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಸಾಲ ಅಂದ್ರೆ ಸಾವಲ್ಲ, ಸಾಲ ಅಂದ್ರೆ ಸವಾಲ್. ಓ, ಬರ್ಕೊಂಬಿಡಿ ನೀವು ಇವತ್ತೇ ನಿಮ್ಮ ಡೈರಿನಲ್ಲಿ, ಸಾಲ ಅಂದ್ರೆ ಸಾವಲ್ಲ, ಸಾಲ ಅಂದ್ರೆ ಸವಾಲ್ ಅಂತ. ಯಾಕೆ ಅಂತಂದ್ರೆ ಇಲ್ಲಿ ನೀನು ಧೈರ್ಯ ಇದ್ರೇನೆ ನೀನು ಸಾಲ ಮಾಡಿದ್ಯಾ ಅಂದಮೇಲೆ ಅದೇ ಧೈರ್ಯದಿಂದಲೇ ನಿನ್ನ ಸಾಲವನ್ನ ತೀರಿಸ್ಬೋದು. ಆ ಧೈರ್ಯವನ್ನ ಯಾವಾಗ ನೀನು ಕಳ್ಕೊಂಡಿದ್ದೀಯಾ ಆಗ ನಿನ್ಗೇನಾಗ್ತಾ ಇದೆ, ಭಯ ಅನ್ನೋದು ನಿನ್ನಲ್ಲಿ ಯಾವಾಗ ಆವರಿಸ್ಕೊಂಡಿದೆ ಆಗ ನಿನಗೆ ಭಯ ಆಗ್ತಾ ಇದೆ. ಏನಂತ, ನಾನು ಸಾಲ ಕಟ್ಟಕ್ಕಾಗುತ್ತಾ ಇಲ್ವಾ, ಏನು ಮಾಡೋದು, ನಾನು ಸಾಲ ಕಟ್ಟಬೇಕಲ್ಲ ಅನ್ನೋ ಭಯ ನಿನ್ನಲ್ಲಿ ಯಾವಾಗ ತುಂಬಿಕೊಂಡಿದೆ ಆವಾಗ ಏನ್ ಮಾಡುತ್ತೆ, ಆಬ್ವಿಯಸ್ಲಿ ಒಳಗಿಂದ ಮೋಟಿವೇಶನ್ ಬರುತ್ತೆ. ಸಾಲ 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 ಅಂತ ನೀನು ಯಾವಾಗ ಪದೇ 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 ನಿನ್ನ ಮೈಂಡಲ್ಲಿ ಅಂತ ಇದೆಯಾ, ನೀನು ಅದರಲ್ಲೇ ಇರ್ತೀಯ. ಆ ಸಾಲ ಅನ್ನುವಂಥ ಪದವನ್ನು ಬಿಟ್ಟು ನೀನು ಮುಂದೆ ಬಂದಾಗ ಏನಾಗುತ್ತೆ ಅನ್ನೋದ್ರೆ, ನಿನಗೆ ಎಲ್ಲ ರೂಟ್ಸ್ ಓಪನ್ ಆಗುತ್ತೆ, ನಿನಗೆ ಅನೇಕ ದಾರಿಗಳು ಅದಷ್ಟಕ್ಕದೇ ಕಾಣಿಸುತ್ತೆ. ಆ ಸಾಲ ತೀರಿಸೋದು ತುಂಬ ಸುಲಭ ಆಗುತ್ತೆ. ಆ ಸಾಲವನ್ನ ನಾವು ಈಗ ಒಂದು ಗಮನಿಸಬೇಕು. ಏನಂತಂದಾಗ ಇಲ್ಲಿ ಸಾಲ ಅನ್ನುವಂಥ ಪದ ಯಾರಿಗೆ ಅನ್ವಯವಾಗುತ್ತೆ ಅಂತಂದ್ರೆ, ಈಗ ನೋಡಿ, ಇಡೀ ಪ್ರಪಂಚದಲ್ಲಿ ಯಾರ್ಯಾರೆಲ್ಲ ಶ್ರೀಮಂತರಿದ್ದಾರೆ, ಯಾರ್ಯಾರೆಲ್ಲ ಕೋಟ್ಯಾಧಿಪತಿಗಳಿದ್ದಾರೆ, ಅವ್ರಿಗೆಲ್ರಿಗೂ ಸಾಲ ಐತೆ. ಹೌದು, ನಿಜ ಅಲ್ವಾ? ಆದ್ರೆ ಅವ್ರು ಯಾಕೆ ಇನ್ನೂ ಕೋಟ್ಯಾಧಿಪತಿಗಳು ಆಗ್ತಾನೆ ಇದ್ದಾರೆ? ನಮ್ಮ ಜನಗಳು ನೋಡಿದ್ರೆ ಸಾಲದಲ್ಲಿ ಸಿಕ್ಕಾಕೊಂಡು ಸಾಲ 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 ಅಂತ ಸಾಲದಲ್ಲೇ ಇದೆ ಅಲ್ವಾ? ಒಂದು ಆಲೋಚನೆ ಮಾಡಬೇಕು. ಎಷ್ಟೇ ಕೋಟ್ಯಾಧಿಪತಿ ಆಗಿದ್ರೂ ಸಹ ಅವನು ಸಾಲದಲ್ಲೇ ಇರ್ತಾನೆ, ಸಾಲ ಮಾಡಿರ್ತಾನೆ. ಅದನ್ನ ಅವನಿಗೆ ಎಷ್ಟು ಈಸಿಯಾಗಿ ನಾನು ತೀರಿಸ್ಬೇಕು ಅಂತ ಅವನಿಗೆ ಗೊತ್ತು, ಇವರಿಗೆ ಗೊತ್ತಿಲ್ಲ. ಅಷ್ಟೇ ಇಲ್ಲಿ ಮಿಸ್ಟೇಕ್ ಆಗಿರೋದು. ಆ ಸಣ್ಣ ಮಿಸ್ಟೇಕ್ ಅನ್ನ ನೀವು ಸರಿಪಡಿಸ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಸಾಲ ಅನ್ನೋದು ಚಿಟ್ಕೆ ಹಾಕೋಷ್ಟರಲ್ಲಿ ಓಡಿಸ್ಬೋದು. ಇಲ್ಲಿ ನಾವ್ ಹೇಳ್ತಾ ಇರೋದು ಏನಂತಂದಾಗ, ಇಲ್ಲಿ ಸಾಲವನ್ನ ತೀರಿಸುವುದು ಮನಿ ಮಂತ್ರ, ಸಾಲವನ್ನ ಓಡಿಸುವುದು ಮನಿ ಮಂತ್ರ, ಸಾಲದಿಂದ ನಿನ್ನಿಂದ ಸಾಲನ ದೂರ ಮಾಡೋದು ಮನಿ ಮಂತ್ರ. ಓಕೆ, ಅರ್ಥ ಆಯ್ತಾ? ಬೇರೆಯ ಯೋಚನೆ ಬಿಟ್ಟು ಮನಿ ಮಂತ್ರಕ್ಕೆ ನೀ ಮನಸ್ಸನ್ನ ಕೊಟ್ಟು ಅದರಲ್ಲಿ ಹೆಜ್ಜೆಯನ್ನ ಇಟ್ಟು ಮನಿ ಮಂತ್ರ ಬಟ್ಟನ್ನು ಇಟ್ಟು ನೀನು ಮುಂದೆ ಹೋದರೆ ನಿನ್ನ ಸಾಲ ಎಲ್ಲ ಚಿಟ್ಕೆ ಹಾಕಷ್ಟರಲ್ಲಿ ಓಡ್ಬಿಡುತ್ತೆ. ಅದು ಯಾವ ರೀತಿ ಅನ್ನೋದನ್ನ ನೀವು ಒಂದೊಂದು ತಂತ್ರದ ಮೂಲಕ, ನಾನೀಗ ಒಂದು 2 ತಂತ್ರವನ್ನು ಕೊಡ್ತೀನಿ. ಆ ತಂತ್ರವನ್ನು ಫಾಲೋ ಮಾಡಿ ನಿಮ್ಗೆ ತುಂಬ ಸುಲಭವಾಗಿ ನಿಮ್ಮ ಸಾಲಗಳೆಲ್ಲ ಮಾಯ ಆಗ್ಬಿಡುತ್ತೆ. ನೀವು ಸೈಟು ಮಾರಬೇಕಾಗಿಲ್ಲ, ಮನೆನೂ ಮಾರಬೇಕಾಗಿಲ್ಲ, ಆಸ್ತಿನೂ ಮಾರಬೇಕಾಗಿಲ್ಲ. ನೀವು ಇರುವಂತ ಸಾಲವನ್ನ ತುಂಬಾ ಸುಲಭವಾಗಿ ತೀರಿಸ್ಕೊಬಹುದು. ಆ ತಂತ್ರ ಏನಪ್ಪಾ ಅಂತಂದಾಗ, ನಾವು ಆ ತಂತ್ರವನ್ನ ನಾವು ಈಗ ಹೇಳ್ತೀವಿ, ಅದನ್ನ ನೋಟ್ ಮಾಡ್ಕೊಳ್ಳಿ, ಅದನ್ನ ಫಾಲೋ ಮಾಡಿ, ನಿಮ್ಗೆ ಈಸಿಯಾಗಿ ನೀವು ಸಾಲವನ್ನು ತೀರಿಸ್ಬೋದು. ಒಂದು ಯೆಲ್ಲೋ ಕಲರ್ ಪೇಪರು, ರೆಡ್ ಇಂಕ್ ಪೆನ್ನು, ಬ್ಲೂ ಇಂಕ್ ಪೆನ್ನು, ಬ್ಲ್ಯಾಕ್ ಇಂಕ್ ಪೆನ್ನನ್ನು ತಗೊಳ್ಳಿ. ರೆಡ್ ಇಂಕ್ ಪೆನ್ನಲ್ಲಿ ಬರೀರಿ, 3 ಕಾಲಮ್ಸ್ ಹಾಕ್ರಿ, ಯಾರ್ಯಾರಿಗೆ ಸಾಲ ಕೊಡಬೇಕೆಲ್ಲ ಬರ್ಕೊಳ್ಳಿ. ಸಾಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಇಂಕ್ ಪೆನ್ನಲ್ಲಿ ಆ ಅಮೌಂಟನ್ನು ಹೊಡೆದಾಕ್ರಿ. ಪ್ರತಿದಿನನೂ ಇದನ್ನು ಫಾಲೋ ಮಾಡ್ತಾ ಇರ್ರಿ, ನಿಮ್ಮ ಸಾಲ ಎಲ್ಲನೂ ತುಂಬ ಸುಲಭವಾಗಿ ತೀರೋಗುತ್ತೆ. ನಂತರ ನೀವೇ ಹೇಳ್ತೀರಾ, ಸಾಲ ತೀರಿಸೋದು ಇಷ್ಟು ಸುಲಭನಾ, ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಸರ್ ಅಂತ. ಅದಕ್ಕೆ ಹೇಳೋದು, ಸಾಲವನ್ನು ತೀರಿಸುವುದು ಮನಿ ಮಂತ್ರ, ಸಾಲವನ್ನು ಓಡಿಸುವುದು ಮನಿ ಮಂತ್ರ, ನಿನ್ನಿಂದ ಸಾಲನ, ಸಾಲದಿಂದ ನಿನ್ನ ದೂರ ಮಾಡೋದು ಮನಿ ಮಂತ್ರ. ಎಷ್ಟು ಚೆನ್ನಾಗಿದೆ ನೋಡಿ. ಈ ವರ್ಡ್ಸ್ ಅನ್ನು ಯೂಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಅವ್ರ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ.
ಖಂಡಿತ ಗುರುಜಿ, ನೀವು ತಂತ್ರ ಹೇಳ್ತೀನಿ ಅಂಗೆ ಫಸ್ಟೇ ಖುಷಿ ಆಗ್ಬಿಡುತ್ತೆ, ಆ ಸಾಲ ತೀರಿದಷ್ಟೇ ಖುಷಿ ಆಗ್ಬಿಡುತ್ತೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಅಷ್ಟು ಈಸಿಯಾಗಿ ಎಲ್ಲರೂ ಮಾಡಬಹುದಾಗಿರುವಂತ ತಂತ್ರಗಳನ್ನ ಹೇಳ್ಕೊಡ್ತೀರಾ. ಇವತ್ತು ಕೂಡ ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಕೊಟ್ರಿ. ಅಂಡ್ ಇನ್ನೊಂದು, ಸಾಲ ಅನ್ನೋದಕ್ಕೆ ಹೊಸ ವ್ಯಾಖ್ಯಾನ ಹೇಳಿದ್ರಿ. ಸಾಲ ಅಂದ್ರೆ ಸಾವಲ್ಲ, ಸವಾಲ್ ಅಂತ. Yes. ಸೊ ಇದನ್ನ ಎಲ್ರು ತಲೆಯಲ್ಲಿ ಇಟ್ಕೋಬೇಕು. ಯಾರೋ ಸಾಲ ಮಾಡ್ಕೊಂಡಿದೀನಿ ಅಂದ ತಕ್ಷಣ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದು, ಅದೆಲ್ಲ ಮಾಡೋದಕ್ಕಿಂತ ಆಲ್ಟರ್ನೇಟಿವ್ ವೇ ಏನಿದೆ ಅಂತ ಯೋಚನೆ ಮಾಡಿ. ಎನಿವೇ ಇವಾಗ ನಿಮ್ಗೆ ಇನ್ನೊಂದು ಹೊಸ ವೇ ಸಿಕ್ಕಿದೆ, ಅದು ನಮ್ಮ ಮನಿ ಮಂತ್ರ. ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಗೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೆ ಅಥವಾ ದುಡ್ಡಿನ ಸಮಸ್ಯೆಗಳಿದ್ರೆ, ಮನಃಶಾಂತಿ ವಿಷಯದಲ್ಲೂ ಕೂಡ ಸಮಸ್ಯೆಗಳಿದೆ, ಸಕ್ಸಸ್ ನ ಬಯಸ್ತಾ ಇದ್ರೆ ಲೈಫಲ್ಲಿ, ಇದಕ್ಕೆಲ್ಲ ನಮ್ಮ ಕ್ಲಾಸಲ್ಲಿ ನಿಮ್ಗೆ ಪರಿಹಾರಗಳು ಸಿಗುತ್ತೆ ಅಂತ ಹೇಳ್ತಾ, ಗುರುಜಿ ತುಂಬಾನೇ ಧನ್ಯವಾದಗಳು ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಗೆ. ನಮಸ್ತೆ ಅಮ್ಮ. ಇನ್ನು ಮುಂದಿನ ವಿಡಿಯೋನಲ್ಲಿ ನಾವಿನ್ನೂ ಸಾಲವನ್ನು ತೀರಿಸೋದಕ್ಕೆ ಇನ್ನೂ ಏನೇನು ಅನೇಕ ಮಾರ್ಗಗಳಿದೆ ಅದನ್ನೆಲ್ಲ ತಿಳಿಸ್ತೀವಿ, ಅನೇಕ ತಂತ್ರಗಳನ್ನು ತಿಳಿಸ್ತೀವಿ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಆರಾಮಾಗಿ ಸಾಲನೂ ತೀರಿಸ್ಬೋದು, ನೀವು ಶ್ರೀಮಂತರು ಆಗ್ಬೋದು. ಎಲ್ಲರೂ ಶ್ರೀಮಂತರಾಗಲಿ.